Hello everyone, welcome back to the YouTube channel. You ನೋಡ್ತಾ ಇದ್ದೀರಾ ಸಂದೀಪ್ ಮೋಡಿಶ್ YouTube channel. So guys, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ತೀನಿ ಅಂದ್ರೆ ರೆಫರ್ ಅಂಡ್ ಅರ್ನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಒಬ್ಬರಿಗೆ ರೆಫರ್ ಮಾಡೋದಂದ್ರೆ 10 ರೂಪಾಯಿ ಸಿಗುತ್ತೆ, 10 ಜನಕ್ಕೆ ರೆಫರ್ ಮಾಡೋದ್ರಿಂದ 100 ರೂಪಾಯಿ ಸಿಗುತ್ತೆ. ಸೊ ಒಂದು ಅಪ್ಲಿಕೇಶನ್ ನಾನು ನಿಮಗೆ ಕೊಡ್ತೀನಿ. ವಿಡಿಯೋ ಕೆಳಗಡೆ ಲಿಂಕ್ ಇರುತ್ತೆ, ಕಂಪಲ್ಸರಿ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಟ್ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ, ಈ ಒಂದು ಅಪ್ಲಿಕೇಶನ್ ಲಿಂಕ್ ಜಾಸ್ತಿ ದಿವಸ ಇರಲ್ಲ, ಜಸ್ಟ್ 1 ಮಂತ್ ಇರುತ್ತೆ. ಈ ವಿಡಿಯೋ ಕೆಳಗಡೆ ಅಪ್ಲೋಡ್ ಡೇಟ್ ಇರುತ್ತೆ, ಆ ಡೇಟ್ ಇಂದ ಮುಂದಿನ ಡೇಟ್ ವರೆಗೂ 1 ತಿಂಗಳು ಮಾತ್ರ ಇದು ವ್ಯಾಲಿಡಿಟಿ ಇರುತ್ತೆ. ಅದ್ರ ಮುಂದೆ ಇದು ರೆಫರ್ ಅಂಡ್ ಅರ್ನ್ ಆಕ್ಟಿವ್ ಅಲ್ಲಿ ಇರುತ್ತೆ ಅಂತ ಹೇಳಕ್ ಬರಲ್ಲ. 1 ಮಂತ್ ಒಳಗಡೆ ಏನ್ ಮಾಡ್ಕೊಂತೀರಾ ಅದು ನಿಮ್ಗೆ ಬಿಟ್ಟಿದ್ದು. ಒಬ್ಬರಿಗೆ ರೆಫರ್ ಮಾಡಿದ್ರೆ 10 ರುಪೀಸ್, 10 ಜನಕ್ಕೆ ರೆಫರ್ ಮಾಡಿದ್ರೆ 100 ರೂಪಾಯಿ ಆಗುತ್ತೆ. ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ, ಹೇಗಂತ ತೋರಿಸ್ತೀನಿ. ಗೈಸ್ ನೋಡಿ, ನಾನು ಇವಾಗ ಅಪ್ಲಿಕೇಶನ್ ಓಪನ್ ಮಾಡ್ಕೊಂತೀನಿ. ನೀವು ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡೋಕೆ ಹೇಳುತ್ತೆ. ಇದು RBI ಕಡೆಯಿಂದ ಅಪ್ರೂವಲ್ ಆಗಿರುತ್ತೆ. ನೀವು ಫೋನ್ ಪೇ, ಗೂಗಲ್ ಪೇ ಹೇಗೆ ಯೂಸ್ ಮಾಡ್ತೀರೋ ಆ ರೀತಿ ಕೂಡ ಯೂಸ್ ಆಗುತ್ತೆ. RBI ಕಡೆಯಿಂದ ಅಪ್ರೂವಲ್ ಇರುತ್ತೆ. ನೀವು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕು. ಫೋನ್ ಪೇ ಹೇಗೆ ಲಿಂಕ್ ಮಾಡ್ತೀರೋ ಆ ರೀತಿ ಲಿಂಕ್ ಮಾಡ್ಕೊಂಡು ಆಕ್ಟಿವ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಎಲ್ಲ ಥರ ಪೇಮೆಂಟ್ನ ಮಾಡ್ಕೊಳ್ಬೋದು. UPI ಅಪ್ಲಿಕೇಶನ್ ಆಗಿರುತ್ತೆ, ಫೋನ್ ಪೇ, ಗೂಗಲ್ ಪೇ ಥರ. ಓಕೆ, ಇವಾಗ ಜಾಸ್ತಿ ಏನೂ ಇಲ್ಲ, ನಿಮಗೆ ತೋರಿಸ್ತೀನಿ. ಮೇಲ್ಗಡೆ ಪ್ರೊಫೈಲ್ ಆಪ್ಷನ್ ಇಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ರೆಫರ್ ಅಂಡ್ ಅರ್ನ್ ಅಂತ ಕಾಣಿಸ್ಕೊಳುತ್ತೆ, ನೋಡ್ಬೋದು. ಈ ರೆಫರ್ ಅಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಕೆಳಗಡೆಯಲ್ಲಿ ರೆಫರ್ ಅಂಡ್ ಅರ್ನ್ 10 1 ಫ್ರೆಂಡ್ ಅಂತ ಇರುತ್ತೆ. ಸೊ ನಿಮ್ಮ ಫ್ರೆಂಡ್ಗೆ ನೀವು ಶೇರ್ ಮಾಡಬೇಕು. ಶೇರ್ ಆನ್ ವಾಟ್ಸಪ್ ಅಂದಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಫುಲ್ ವಿಡಿಯೋನ ನೋಡ್ಕೊಳ್ಳಿ. ನಿಮಗೆ ಅರ್ಜೆಂಟಾಗಿ ಮಾಡಬೇಡಿ, ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ತೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಫ್ರೆಂಡ್ಗೆ ನೀವು ಈ ರೀತಿ ಶೇರ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಲಿಂಕ್ ನಾನು ವಿಡಿಯೋ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಆಫರ್ ಸಿಗುತ್ತೆ. ವಿಡಿಯೋ ಕೆಳಗಡೆ ಲಿಂಕ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಗೆ ಈ ರೀತಿ ಸೆಂಡ್ ಮಾಡ್ತಾರೆ ಲಿಂಕ್ನ. ಇಲ್ಲಿ ಲಿಂಕ್ ಅನಿಸೋದು, ಈ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ ಡೌನ್ಲೋಡ್ ಮಾಡ್ಕೊಂಡು ಅನ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡು ಡೌನ್ಲೋಡ್ ಮಾಡ್ದೆ ಅನ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ಇವಾಗ ನೀವು ಇಲ್ಲಿ ನೋಡ್ಬೋದು, ಅವ್ನು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಸೇಮ್ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಬ್ಯಾಂಕ್ ಅಕೌಂಟ್ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಬೇಕು. ಇದು ಫೋನ್ ಪೇ ಥರನೇ ಇರುತ್ತೆ. ಅದು UPI ಅಪ್ಲಿಕೇಶನ್, RBI ಗೈಡ್ಲೈನ್ ಕೂಡ ಇದೆ, RBI ಅಪ್ರೂವ್ಡ್ ಆಗಿದೆ. ಸೊ ಆ ರೀತಿ ಆದಾದಮೇಲೆ ಅವನು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿಬಿಟ್ಟು ಯಾರಿಗಾದ್ರೂ 50 ರೂಪಾಯಿನ ಅವನು ಇದರಿಂದ ಸೆಂಡ್ ಮಾಡಬೇಕು. ಸ್ಕ್ಯಾನ್ ಆ್ಯಂಡ್ ಪೇ ಅಂದರೆ ಇಲ್ಲಿ ಹೊರಗಡೆ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಆಪ್ಷನ್ ಇರುತ್ತೆ, UPI ID ಅಂತ ಇರುತ್ತೆ. ಈ ರೀತಿ ಏನು ಬೇಕಾದ್ರೂ ಬ್ಯಾಲೆನ್ಸ್ ಇರುತ್ತೆ, ಬ್ಯಾಂಕ್ ಟ್ರಾನ್ಸ್ಫರ್ ಇರುತ್ತೆ. ಅವನೇನಾದರೂ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಗೆ ಅಥವಾ ಬೇರೆದವ್ರಿಗೆ ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದೆ ಅನ್ಕೊಳ್ಳಿ, ಇಲ್ಲ ನಿಮಗೆ ಸೆಂಡ್ ಮಾಡಿಸ್ಕೊಳ್ಳಿ ಅವ್ನ ಕಡೆಯಿಂದ 50 ರೂಪಾಯಿನ. ಅವ್ನು 50 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ನೀವೇನು ರೆಫರ್ ಮಾಡಿರ್ತೀರಲ್ಲ, ನಿಮಗೆ 10 ರೂಪಾಯಿ ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ. ಎಲ್ಲಿ ಕ್ರೆಡಿಟ್ ಆಗುತ್ತೆ ಅಂದರೆ, ಸೇಮ್ ನೀವೇನು ಮಾಡ್ಬೇಕಾದ್ರೆ ರೆಫರ್ ಅಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಿ. ನೀವು ರೆಫರ್ ಮಾಡಿರೋ ಅಮೌಂಟ್ ಯಾರಾದರೂ ಮಾಡಿದ್ದಾರೆ ಅಂದರೆ ಟ್ರಾನ್ಸಾಕ್ಷನು, ನೀವು ರೆಫರ್ ಮಾಡಿದ ತಕ್ಷಣ ಅವ್ರು ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಬ್ಯಾಂಕ್ ಅಕೌಂಟ್ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು 50 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಬೇಕು. ಯಾರಿಗಾದ್ರೂ 50 ರೂಪಾಯಿನ ಸೆಂಡ್ ಮಾಡಬೇಕು. ಮಾಡಿದ್ರೆ ಅಂತ ಅನ್ಕೊಳ್ಳಿ. ಆಮೇಲೆ ನಿಮಗೆ 10 ರೂಪಾಯಿ ಕ್ರೆಡಿಟ್ ಆಗಿದ್ರೆ ನೀವು ಎಲ್ಲಿ ಚೆಕ್ ಮಾಡ್ತೀರಿ ಅಂದರೆ ಮೈ ಅರ್ನಿಂಗ್ಸ್ ಅಂತ ಇದೆ, ಮೈ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ಟೋಟಲ್ ರೆಫರಲ್ಲು ಆ್ಯಂಡ್ ಮೈ ಅರ್ನಿಂಗ್ಸ್ ಅಂತ ಇರೋದು, ಇಲ್ಲಿ ಬಂದುಬಿಟ್ಟು ನಿಮಗೆ ಕ್ರೆಡಿಟ್ ಆಗುತ್ತೆ ಗೈಸ್. ಈ ರೀತಿ ನೀವು ಅರ್ನಿಂಗ್ನ ಮಾಡ್ಬೋದು. ಯಾರು ಸುಮ್ಮನೆ ದುಡ್ಡು ಕೊಡೋದು, ಎಷ್ಟು ಸ್ವಲ್ಪ ರಿಸ್ಕ್ನ ತೊಗೊಂಡ್ರೆ ನಿಮಗೆ ದುಡ್ಡು ಆಗುತ್ತೆ. ಒಬ್ಬರಿಗೆ ರೆಫರ್ ಮಾಡಿದ್ರೆ 10 ರೂಪಾಯಿ ಬರುತ್ತೆ, 10 ಜನಕ್ಕೆ ರೆಫರ್ ಮಾಡಿದ್ರೆ 100 ರೂಪೀಸನ್ನು ನೀವು ದುಡ್ಡನ್ನ ಮಾಡ್ಬೋದು ಗೈಸ್. ಈ ರೀತಿ ಯೂಸ್ಫುಲ್ ವೀಡಿಯೋಸ್ಗೆ ಅಕೌಂಟ್ನ ಫಾಲೋ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಅದನ್ನ ಶೇರ್ ಮಾಡ್ಕೊರಿ. ಸೊ ಗೈಸ್ ನೋಡ್ಕೊಂಡ್ರಿ, ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ನಿಮಗೆ ತೋರಿಸ್ಕೊಟ್ಟೆ ಇಲ್ಲಿ ಹೆಂಗೆ ರೆಫರ್ ಅಂಡ್ ಅರ್ನ್ ಆಗುತ್ತೆ. ಸೊ ಯಾವ ರೀತಿ ಏನೇನೆಲ್ಲ ಮಾಡ್ಬೇಕಂತ. ನೀವೊಂದು ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀರಾ. ಶೇರ್ ಮಾಡಿದ ತಕ್ಷಣ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅವನು. ಅದಕ್ಕೂ ಮುಂಚೆ ಅವನು ಏನಾದರೂ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಇದು ರೆಫರಲ್ ವರ್ಕ್ ಆಗಲ್ಲ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಇದು UPI ಅಪ್ಲಿಕೇಶನ್ ಆಗಿರುತ್ತೆ. ಇದು ಕೂಡ ಫೋನ್ ಪೇ ತರಾನೇ ಅಪ್ಲಿಕೇಶನ್ ಆಗಿರುತ್ತೆ. ಈ ಅಪ್ಲಿಕೇಶನ್ ನೀವು ನೋಡಿರಲ್ಲ, ಜಾಸ್ತಿ ಪಬ್ಲಿಷ್ ಇಲ್ವಲ್ಲ. ಸೊ RBI ಅಪ್ರೂವ್ಡ್ ಆಗಿದೆ ಈ ಒಂದು ಅಪ್ಲಿಕೇಶನ್. ಹೆದರೋ ಅವಶ್ಯಕತೆ ಇಲ್ಲ, RBI ಅಪ್ರೂವ್ಡ್ ಇರುತ್ತೆ. ಈ ಒಂದು ಅಪ್ಲಿಕೇಶನ್ RBI ಅಪ್ರೂವ್ಡ್ ಆಗಿರುತ್ತೆ. ಇದನ್ನ ನೀವು ಯಾವುದೇ ಚಿಂತೆ ಇಲ್ಲದೆ ಯೂಸ್ ಮಾಡ್ಬೋದು. ಎಲ್ಲ ಈಸಿ ಆಗಿರುತ್ತೆ, ಯಾವುದೇ ರೀತಿ ಸ್ಕ್ಯಾಮ್ ಇಲ್ಲ. ಅಂಡ್ ಇದರಲ್ಲಿ ನೀವು ರೆಫರ್ ಮಾಡೋದು ಆಗತ್ತಲ್ಲ. ಸೊ ನೆಕ್ಸ್ಟ್ ಅವರು ಡೌನ್ಲೋಡ್ ಮಾಡಿದ ತಕ್ಷಣ ಅವ್ರು ಏನಾದ್ರು ಫಸ್ಟ್ ಟ್ರಾನ್ಸಾಕ್ಷನ್ ಮಾಡಬೇಕು. ಒಂದು 50 ರೂಪೀಸ್ ಯಾರಿಗಾದ್ರೂ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲ ಅಂದರೆ ಅಲ್ಲಿ ಒಂದು ರಿಚಾರ್ಜ್ ಇದೆ ನೋಡಿ, 240 ರೂಪಾಯಿ ರಿಚಾರ್ಜ್ ಇರುತ್ತೆ. ಸೊ ಅದು 249 ರೂಪಾಯಿ ಅಥವಾ 250 ರೂಪಾಯಿ ರಿಚಾರ್ಜ್ನ ಅವ್ರು ಮೊಬೈಲ್ ರಿಚಾರ್ಜ್ ಮಾಡಿದ್ರು ಅಂದರೆ ಅವಾಗ ನಿಮ್ಗೆ 10 ರೂಪೀಸ್ ಬಂದುಬಿಟ್ಟು ವ್ಯಾಲೆಟಲ್ಲಿ ಆ್ಯಡ್ ಆಗಿರುತ್ತೆ. ನೀವು ಅರ್ನಿಂಗ್ ಮಾಡಿರೋ ಅಮೌಂಟ್ ಎಲ್ಲಿ ಬಂದು ಆ್ಯಡ್ ಆಗುತ್ತೆ ಅಂದರೆ, ಸೊ ಇವಾಗ ನಾನು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಸಿಂಬಲ್ನ ಕ್ಲಿಕ್ ಮಾಡ್ಕೊಳ್ಳಿ. ರೆಫರ್ ಅಂಡ್ ಅರ್ನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಆ ರೆಫರ್ ಅಂಡ್ ಅರ್ನ್ ಅಂತ ಇರುತ್ತೆ. ಮೇಲ್ಗಡೆ ಮೈ ರೆಫರಲ್ಸ್ ಅಂದರೆ ಮೈ ಅರ್ನಿಂಗ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅಂದರೆ ಅಲ್ಲಿ ನಿಮಗೆ ಮೈ ಅರ್ನಿಂಗ್ಸ್, ಟೋಟಲ್ ಅರ್ನಿಂಗ್ಸ್ ತೋರಿಸ್ಕೊಡತ್ತೆ. ಸೊ ಅಲ್ಲಿ ಬಂದಿರೋ ಅರ್ನಿಂಗ್ಸ್ ಅನ್ನು ನೀವು ಹೆಂಗೆ ಯೂಸ್ ಮಾಡ್ತೀರಾ ಅಂದರೆ, ಸೊ ನೆಕ್ಸ್ಟ್ ಏನಾದರೂ ನೀವು ಮೊಬೈಲ್ ರಿಚಾರ್ಜ್ನ ಮಾಡ್ತೀರಾ ಅಂದರೆ ಈ ಒಂದು ಅಮೌಂಟ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಬರಲ್ಲ. ನೆಕ್ಸ್ಟ್ ನಿಮ್ದು ಏನಾದರೂ ಮೊಬೈಲ್ ರಿಚಾರ್ಜ್ ಬಂದಿದೆ ಅಂದರೆ, ಇಲ್ಲಿ 200 ರೂಪಾಯಿನ ಅರ್ನಿಂಗ್ ಮಾಡಿದ್ದೀರಾ ಅಂದರೆ ನಿಮ್ಮ ಮೊಬೈಲ್ ರಿಚಾರ್ಜು 700 ರೂಪೀಸ್ ಇದೆ ಅಂದರೆ ಇಲ್ಲಿ 200 ರೂಪಾಯಿನ ಕಟ್ ಮಾಡಿಕೊಂಡು ನೀವು ಅಕೌಂಟಿಂದ 500 ರೂಪಾಯಿ ಅಷ್ಟೇ ಹಾಕೋದಿರೋದೆ. ಅವಾಗ ಇದನ್ನ ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ವ್ಯಾಲೆಟಲ್ಲಿರೋ ಅಮೌಂಟು ಇದು ಯಾವುದೇ ಕಾರಣಕ್ಕೂ ಎಕ್ಸ್ಪೈರ್ ಆಗಲ್ಲ. ಈ ರೀತಿ ಅರ್ನಿಂಗ್ ವಿಡಿಯೋಸ್ ಆ್ಯಂಡ್ ಲೋನ್ ವಿಡಿಯೋಸ್ ನೋಡೋಕೆ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡ್ಕೋರಿ.